ನಮಸ್ಕಾರ ಸ್ನೇಹಿತರೆ, ಮೊನ್ನೆಷ್ಟೇ ಬೆಂಗಳೂರಿನಲ್ಲಿ ನಡೆದಂತಹ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು. ಇವರು ಈ ಕಾರ್ಯಕ್ರಮಕ್ಕೆ ಬರುವ ಸಂದರ್ಭದಲ್ಲಿ ಕಟ್ಟರ್ ಮುಸಲ್ಮಾನರು ಕೂಡ ನಾಚುವ ರೀತಿಯಲ್ಲಿ ಹೆಗಲ ಮೇಲೊಂದು ಚೌಕ್ಲಿ ಶಾಲನ್ನ ಹಾಕೊಂಡು ತಲೆ ಮೇಲೆ ಟೊಪ್ಪಿಯನ್ನು ಇಟ್ಕೊಂಡು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಈ ಸಭೆಯಲ್ಲಿ ನೆರೆದಿದ್ದಂತಹ ಸಹಸ್ರಾರು ಮುಸ್ಲಿಂ ಬಾಂಧವರನ್ನ ಉದ್ದೇಶಿಸಿ ಅವರು ಭಾಷಣವನ್ನು ಕೂಡ ಮಾಡಿದ್ರು. ಆ ಭಾಷಣದಲ್ಲಿ ಇಡೀ ವಿಶ್ವಕ್ಕೆ ಶಾಂತಿ ಮತ್ತು ಭಾವೈಕ್ಯತೆಯ ಸಂದೇಶವನ್ನ ಸಾರುವಂತಹ ಇಸ್ಲಾಂ ಧರ್ಮ ಅತ್ಯಂತ ಶ್ರೇಷ್ಠ ಧರ್ಮ ಅಂತೇಳಿ ಹೇಳಿದ್ರು. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸಹಬಾಳ್ವೆಯನ್ನು ನಡೆಸ್ತಾ ಇದ್ದೀರಾ, ಹಾಗಾಗಿ ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಸಿದೆ ಅನ್ನೋ ರೀತಿಯಲ್ಲಿ ಭಾಷಣದಲ್ಲಿ ಹೇಳಿದ್ರು. ಹಾಗೇನೆ ನೀವೆಲ್ಲರೂ ಶಾಂತಿ ದೂತರು ಅಂತ ಕೂಡ ಅವ್ರನ್ನ ಹಾಡಿ ಹೊಗಳಿದ್ರು. ಆದ್ರೆ ಈ ಶಾಂತಿ ದೂತರು ನಿನ್ನೆ ಮದ್ದೂರಿನಲ್ಲಿ ನಡೀತಾ ಇದ್ದಂತಹ ಗಣೇಶ ವಿಸರ್ಜನೆಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ರು. ಈ ಘಟನೆ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಈ ಮೆರವಣಿಗೆ ಅಲ್ಲಿ ಒಂದು ಮಸೀದಿ ಎದುರುಗಡೆ ಪಾಸ್ ಆಗ್ತಿರೋ ಸಂದರ್ಭದಲ್ಲಿ ಈ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು, ಬಾಟಲ್ಗಳನ್ನ ಬಿಸಾಡಿದ್ರು, ಅದೇ ರೀತಿಯಲ್ಲಿ ಕಬ್ಬಿಣದ ರಾಡ್ಗಳನ್ನ ಕೂಡ ಬಿಸಾಡಿದ್ರು ಅಂತಕೊಂಡು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಜನರಿಗೆ ಗಾಯಗಳು ಕೂಡ ಆಯ್ತು. ಅದೇ ರೀತಿಯಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಗಿದೆ ಅನ್ನುವ ಸುದ್ದಿ ಕೂಡ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಆಗ್ಲಿಲ್ಲ. ಆದ್ರೆ ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಇವ್ರು ಯಾಕೆ ಈ ರೀತಿಯಾಗಿ ಪದೇ ಪದೇ ಕಲ್ಲು ತೂರಾಟವನ್ನ ನಡೆಸ್ತಾರೆ? ಕಳೆದ ವರ್ಷ ನಿಮ್ಗೆ ನೆನಪಿರ್ಬೋದು, ನಾಗಮಂಗಲದಲ್ಲಿ ಕೂಡ ಇದೇ ತರ ನಡೀತು. ಅಲ್ಲಿ ಒಂದು ಮಸೀದಿ ಎದುರುಗಡೆ ಹೋಗ್ತಿರುವಾಗ ಮಸೀದಿ ಮೇಲಿಂದ ಕಲ್ಲು ತೂರಾಟ ನಡೀತು. ಕೊನೆಗೆ ಗಲಭೆ ಅತಿರೇಕಕ್ಕೆ ಹೋಗಿ ಕೆಲವೊಂದು ಅಂಗಡಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಅಂಗಡಿಗಳಿಗೆ ಕೂಡ ಬೆಂಕಿಯನ್ನು ಹಚ್ಚಿದ್ರು. ಇದನ್ನ ಕೂಡ ನೀವು ಗಮನಿಸಿದ್ದೀರಾ. ಆಗ ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು. ಇವರು ಮಸೀದಿ ಎದುರುಗಡೆ ಡಿಜೆಯನ್ನ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ರು, ಘೋಷಣೆಗಳನ್ನ ಕೂಗಿದ್ರು, ಹಾಗಾಗಿ ಅವರು ಪ್ರಚೋದನೆ ಒಳಗಾಗಿ ಇವ್ರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಅಂತಕೊಂಡು ಹೇಳಿದ್ರು. ಕೊನೆಗೆ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು. ಈಗ ಆ ಕೇಸ್ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಅದು ಬೇರೆ ವಿಷಯ. ಈಗ ಅದೇ ರೀತಿಯಾದಂತಹ ಘಟನೆ ಮದ್ದೂರಿನಲ್ಲಿ ಪುನರಾವರ್ತನೆ ಆಗಿದೆ. ಇಲ್ಲಿ ಕೂಡ ಅಷ್ಟೇ ಮಸೀದಿ ಮೇಲ್ಗಡೆಯಿಂದ ನಿಂತ್ಕೊಂಡು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಆಗ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ಹಿಂದೂಗಳು ಕೂಡ ವಾಪಸ್ ಕಲ್ಲು ತೂರಾಟ ನಡೆಸಿದ್ರಂತೆ. ಆದ್ರೆ ಅದರಿಂದ ಅಂತಹ ಇದ್ದೇನೋ ಹಾನಿ ಆದ ರೀತಿಯಲ್ಲಿ ಕಾಣಿಸ್ತಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಮೇಲ್ಗಡೆ ನಿಂತ್ಕೊಂಡಿದ್ರು, ಹಾಗೇನೆ ಅವರು ಮರೆಯಲ್ಲಿದ್ರು. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಗಾಯಗಳಾದಂತಹ ಮಾಹಿತಿ ಬಂದಿಲ್ಲ. ಈಗ ಈ ಘಟನೆ ಸಂಬಂಧಪಟ್ಟಂತೆ ಒಂದು 21 ಜನ ಮುಸಲ್ಮಾನ್ ಯುವಕರನ್ನ ಅರೆಸ್ಟ್ ಮಾಡಿದಾರಂತೆ. ಅವರ ವಿಚಾರಣೆ ನಡೀತಾ ಇದೆ. ಆದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಕೆಲವು ಮಹಿಳೆಯರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದ್ರೆ ಖಂಡಿತವಾಗಿ ಆಶ್ಚರ್ಯ ಆಗ್ತದೆ, ಹಾಗೇನೆ ಭಯ ಕೂಡ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಬಡಾವಣೆಯಲ್ಲಿ ಅಷ್ಟೊಂದು ಭಯಾನಕವಾದಂತಹ ವಾತಾವರಣ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 50% ಜಾಸ್ತಿ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಶಾಂತಿಯ ತೋಟ, ಸಹಬಾಳ್ವೆ, ಇದೆಲ್ಲದೂ ಕೂಡ ಕೇವಲ ಹಿಂದೂಗಳಿಗೆ ಮಾತ್ರ ಅಪ್ಲಿಕೇಬಲ್, ಬಿಟ್ರೆ ಇವರಿಗೆ ಅಪ್ಲಿಕೇಬಲ್ ಅಲ್ಲ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಒಮ್ಮೆ ಇವರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳಿದ ತಕ್ಷಣ ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಇಲ್ಲಿ ಕೂಡ ಅದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತದೆ. ಈ ಮಹಿಳೆಯರು ಹೇಳೋ ಪ್ರಕಾರ ಸ್ವಲ್ಪ ಕತ್ಲೆ ಆದ್ಮೇಲೆ ಆ ಬಡಾವಣೆಯಲ್ಲಿ ಓಡಾಡ್ಲಿಕ್ಕೂ ಕೂಡ ಹೆದರಿಕೆ ಆಗ್ತದೆ ಅಂತಕೊಂಡು ಈ ಮಹಿಳೆಯರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಕೆಲವು ಯುವಕರು ಓಪನ್ ಆಗಿ ಕೈಯಲ್ಲಿ ತಲ್ವಾರ್ನ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ, ನಮ್ಮನ್ನ ಬೆದರಿಸ್ತಾರೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗೇನೆ ಇನ್ನೊಬ್ಬ ಮಹಿಳೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಾವು ಕೂಡ ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಅಷ್ಟೊಂದು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಸರ್ಕಾರ ನಮ್ಮನ್ನು ಕೂಡ ಮುಸಲ್ಮಾನರಾಗಿ ಕನ್ವರ್ಷನ್ ಮಾಡಿಸ್ಬಿಡ್ಲಿ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಕೊಡ್ತಾ ಇರುವಂತಹ ಹೇಳಿಕೆಯ ತೀವ್ರತೆ ಹೇಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಅಲ್ಲಿ ಪರಿಸ್ಥಿತಿ ಆ ಮಟ್ಟಕ್ಕೆ ತಲುಪಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಹಿಂದೂ ಕಾರ್ಯಕರ್ತರೆಲ್ಲರೂ ಸೇರಿ ಮದ್ದೂರಿನಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ರು. ಈ ಮೆರವಣಿಗೆ ಸಂದರ್ಭದಲ್ಲಿ ಹಲವಾರು ಗಲಭೆಗಳು ಕೂಡ ನಡೆದಿದೆ. ಅಲ್ಲಿ ಕೆಲವರು ಅಂಗಡಿಗಳ ಮೇಲೆ ಹಾಕಿದಂತ ಹಸಿರು ಬಾವುಟವನ್ನು ಕಿತ್ತು ಭಗವಧ್ವಜವನ್ನ ಹಾರಿಸಿದಾರಂತೆ. ಹಾಗೇನೆ ಕಲ್ಲು ತೂರಾಟ ಕೂಡ ನಡೆದಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ನಂತರ ಈ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಆಶ್ಚರ್ಯ ಆಗೋದೇನಂತ ಹೇಳಿದ್ರೆ, ಈ ಮೆರವಣಿಗೆಯಲ್ಲಿ ಭಾಗವಹಿಸಿದವ್ರನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಲ್ಲಿ ಆಕ್ರೋಶ ಯಾವ ಮಟ್ಟಕ್ಕೆ ತಲುಪಿದೆ ಅಂತೇಳಿ. ಈ ರೀತಿ ನಾನು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರಲ್ಲಿ 50% ಮಹಿಳೆಯರು ಇದ್ರು ಅಂತಕೊಂಡೇ ಹೇಳ್ಬೋದು. ಅಷ್ಟೊಂದು ಜನ ಮಹಿಳೆಯರು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಾಣಿಸ್ತಾ ಇದ್ರು. ಸಾಮಾನ್ಯವಾಗಿ ಈ ರೀತಿಯಾದಂತಹ ಪ್ರತಿಭಟನೆ ಆದ ಸಂದರ್ಭದಲ್ಲಿ ಮಹಿಳೆಯರು ಭಾಗವಹಿಸೋದು ತುಂಬಾ ಕಮ್ಮಿ. ಆದ್ರೆ ಇಲ್ಲಿ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಿದೆ. ಮಹಿಳೆಯರು ಕೂಡ ಓಪನ್ ಆಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಮ್ಗೆ ಆಗ್ತಾ ಇರುವಂತಹ ನೋವನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಬಂದಿರುವಂತಹ ಸುದ್ದಿ ಪ್ರಕಾರ ಪ್ರತಿಭಟನೆ ಈಗ ವಾಪಸ್ ತಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಕೊಟ್ಟ ಹೇಳಿಕೆ ಪ್ರಕಾರ ಮೊನ್ನೆ ಅಷ್ಟೇ ಅಲ್ಲಿ ಈದ್ ಮಿಲಾದ್ ಮೆರವಣಿಗೆ ಕೂಡ ನಡೆದಿದೆ ಅಂತ ಹೇಳ್ತಾರೆ. ಆ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆದಿಲ್ಲ. ಹಿಂದೂಗಳು ಅವ್ರ ಮೇಲೇನು ಕಲ್ಲು ತೂರಾಟ ನಡೆಸಲಿಲ್ಲ, ಏನೂ ಇಲ್ಲ. ಅತ್ಯಂತ ಶಾಂತಯುತವಾದಂತಹ ಮೆರವಣಿಗೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಿಂದೂಗಳು ಗಣೇಶ ವಿಸರ್ಜನೆಗೆ ಮೆರವಣಿಗೆ ತಗೊಂಡು ಹೊರಟ ತಕ್ಷಣ ಈ ರೀತಿಯಾದಂತಹ ಗಲಭೆಗಳಾಗ್ತದೆ. ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಸಾಮಾನ್ಯವಾಗಿ ಈ ರೀತಿಯಾದಂತಹ ಪ್ರೊಸೆಷನ್ ಹೋಗೋಕ್ಕಿಂತ ಮೊದಲು ಪೊಲೀಸರಿಂದ ಪರ್ಮಿಷನ್ ತಗೊಳ್ತಾರೆ.
ಪೊಲೀಸರು ಕೂಡ ಅಷ್ಟೇ ಎಲ್ಲಂದ್ರಲ್ಲಿ ಹೋಗ್ಲಿಕ್ಕೆ ಬಿಡೋಲ್ಲ. ಅವರು ಕೆಲವೊಂದು ರೂಟ್ ಅನ್ನ ಹೇಳ್ತಾರೆ, ಆ ರೂಟ್ ನಲ್ಲೇ ಇವರು ಪಾಸ್ ಆಗ್ಬೇಕಾಗ್ತದೆ. ಒಂದ್ ವೇಳೆ ಮುಸ್ಲಿಂ ಬಾಹುಳ್ಯ ಇರುವಂತ ಜಾಗ ಇದ್ರೆ ಅಲ್ಲಿಗೆ ನೀವು ಹೋಗ್ಬೇಡಿ ಅಂತ ಹೇಳ್ತಾರೆ. ಇದಕ್ಕೆ ಅವ್ರು ಕೊಡುವಂತ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿಯ ಮುಸಲ್ಮಾನರಿಗೆ ಇದರಿಂದಾಗಿ ಧಕ್ಕೆ ಉಂಟಾಗಬಹುದು, ಅವ್ರು ಇದನ್ನ ವಿರೋಧಿಸಬಹುದು ಅಂತೇಳಿ ಹೇಳ್ತಾರೆ. ಅವ್ರಿಗೆ ಧಕ್ಕೆ ಯಾಕೆ ಉಂಟಾಗ್ತದೋ ಗೊತ್ತಿಲ್ಲ. ಒಂದ್ ವೇಳೆ ಯಾವ್ದೋ ಒಂದು ಧರ್ಮದವರು ಒಂದು ಮೆರವಣಿಗೆನ ತಗೊಂಡು ಹೋಗ್ತಾ ಇದ್ರೆ ಇವ್ರಿಗೆ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಸುಮ್ನೆ ಕೂತ್ಕೊಳ್ಬಹುದು. ಅದಕ್ಕೆ ಬದಲಾಗಿ ಅವ್ರ ಮೇಲೆ ಕಲ್ಲು ತೂರೋದು ಅಥವಾ ಈ ಜಾಗದಲ್ಲಿ ಅವ್ರ ಮೆರವಣಿಗೆನೆ ಹೋಗ್ಬಾರ್ದು ಅಂತೇಳಿ ಹೇಳೋದು, ಇದು ಖಂಡಿತ ತಪ್ಪು ಅನ್ಸ್ತದೆ. ಆದ್ರೆ ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ಮಾತಾಡುವಂತವ್ರು, ಅದೇ ರೀತಿಯಲ್ಲಿ ಸಂವಿಧಾನದಲ್ಲಿರುವಂತ ಕೆಲವೊಂದು ಆರ್ಟಿಕಲ್ಗಳ ಬಗ್ಗೆ ಹೇಳಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೋಬೇಕು, ಈ ರೀತಿಯಾಗಿ ಉದ್ದುದ್ದ ಭಾಷಣ ಮಾಡುವಂತಹ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಮಾತ್ರ ಸೈಲೆಂಟ್ ಆಗಿ ಬಿಡ್ತಾರೆ. ಅವ್ರು ಯಾರು ಕೂಡ ಇಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯನ್ನು ನಡೆಸಬೇಕು ಅನ್ನೋದು ಕೂಡ ಅವ್ರಿಗೆ ಮರ್ತೋಗ್ಬಿಡ್ತದೆ. ಅವರೆಲ್ಲರೂ ಅದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಅವ್ರು ಕೊಡುವ ಹೇಳಿಕೆಗಳು ಯಾವ ರೀತಿ ಇರ್ತದೆ ಅಂದ್ರೆ, ಇವ್ರು ಯಾಕೆ ಅಲ್ಲಿ ಹೋಗ್ಬೇಕಿತ್ತು, ಹೋಗ್ಲಿಕ್ಕೆ ಹೇಳಿದ್ರು, ಅಲ್ಲಿ ಹೋಗುವಾಗ ಸೈಲೆಂಟ್ ಆಗಿ ಹೋಗ್ಬೇಕಿತ್ತು, ಅಲ್ಲಿ ಯಾಕೆ ಇವರು ಘೋಷಣೆಗಳನ್ನ ಕೂಗಿದ್ರು, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ. ಇದು ಅತ್ಯಂತ ಆಶ್ಚರ್ಯ ತೋರಿಸುವಂತಹ ವಿಷಯ. ಇದ್ರ ಜೊತೆಗೆ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಯಾಕೆ ನಡೀತದೆ, ಅವ್ರಿಗೆ ಯಾವುದೇ ರೀತಿಯಾದಂತಹ ಭಯವಿಲ್ವಾ, ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತದೆ. ಖಂಡಿತವಾಗಿ ಹೌದು, ಅವರಿಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಈ ರೀತಿಯಾದಂತಹ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಈಗ 21 ಜನರನ್ನೇನೋ ಅರೆಸ್ಟ್ ಮಾಡಿದಾರಂತೆ. ಅವ್ರ ಮೇಲೆ ಯಾವುದೋ ಒಂದೆರಡು ಸೆಕ್ಷನ್ ಗಳನ್ನ ಹಾಕ್ತಾರೆ, ಅದು ಕೂಡ ಬೈಲೇಬಲ್ ಸೆಕ್ಷನ್ ಆಗಿರ್ತದೆ. ಅವರಿಗೆ ತಕ್ಷಣವಾಗಿ ಬೇಲ್ ಸಿಗ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಮಾಡುವಂತಹ ಬಹುದೊಡ್ಡ ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರೆ. ಇವರು ತಕ್ಷಣ ಅವ್ರಿಗೆ ಬೇಲ್ ಕೊಡಿಸ್ತಾರೆ. ಅವ್ರು ಹೊರ ಬರ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಮಾಡ್ತಾರೆ. ಕೇವಲ ಅಷ್ಟು ಮಾತ್ರ ಮಾಡಲ್ಲ, ಅದ್ರ ಜೊತೆಗೆ ಒಂದಿಷ್ಟು ಖರ್ಚು ಕೂಡ ಅವರಿಗೆ ದುಡ್ಡನ್ನು ಕೂಡ ಕೊಡ್ತಾರೆ. ಆಗ ಅವ್ರಿಗೆ ಒಂದ್ ರೀತಿಯಾದಂತಹ ಪ್ರಚೋದನ ಸಿಕ್ಕಾಗ ಆಗ್ತದೆ. ನಂತರ ವಿಚಾರಣೆ ಮುಂದುವರಿತದೆ. ಇನ್ನೊಂದು 6-8 ತಿಂಗಳಾದ್ಮೇಲೆ ನಾವೆಲ್ಲರೂ ಕೂಡ ಈ ಘಟನೆಯನ್ನ ಮರೆತು ಬಿಡ್ತೇವೆ. ಆಗ ನಮ್ಮ ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಸಭೆಯನ್ನ ಕರೀತಾರೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ಯಾರೋ ಒಂದು ಪ್ರಪೋಸಲ್ ನ ಇಡ್ತಾರೆ. ಮದ್ದೂರು ಗಲಭೆಯಲ್ಲಿ ಕೆಲ ಅಮಾಯಕರ ಮೇಲೆ ಅನಾವಶ್ಯಕವಾದಂತಹ ಕೇಸನ್ನ ಹಾಕಲಾಗಿದೆ, ಇವರ ಮೇಲೆ ಸರ್ಕಾರ ಹೇರಿರುವಂತಹ ಕೇಸನ್ನ ವಾಪಸ್ ತಗೊಳ್ಬೇಕು ಅನ್ನೋ ಒಂದು ಪ್ರಪೋಸಲ್ ನ ಇಡ್ತಾರೆ. ತಕ್ಷಣ ಸಿದ್ದರಾಮಯ್ಯನವರು ಈ ಕೇಸನ್ನ ವಾಪಸ್ ತಗೊಳ್ತಾರೆ. ಅಂದ್ರೆ ಈ ಯಾರೆಲ್ಲ ಈ ಗಲಭೆಯಲ್ಲಿ ಭಾಗವಹಿಸಿದ್ದಾರೋ ಅವರೆಲ್ಲರ ಮೇಲೆ ಇರುವಂತಹ ಕೇಸನ್ನ ವಾಪಸ್ ತಗೊಳ್ತಾರೆ. ಅದಕ್ಕೆ ಕೊಡುವ ಕಾರಣ ಏನು ಅಂತ ಹೇಳಿದ್ರೆ, ಅವರೆಲ್ಲರೂ ಅಮಾಯಕರು. ಒಮ್ಮೆ ಇವ್ರ ಮೇಲೆ ಇರುವಂತಹ ಎಲ್ಲಾ ಕೇಸ್ಗಳನ್ನ ಸರ್ಕಾರ ವಾಪಸ್ ತಗೊಂಡ್ಮೇಲೆ ಇವರಿಗೂ ಕೂಡ ತುಂಬಾ ಧೈರ್ಯ ಬರ್ತದೆ. ಪುನಃ ಮುಂದಿನ ದಿನಗಳಲ್ಲಿ ಕಲ್ಲು ತೂರಾಟಕ್ಕೆ ಇವರು ತಯಾರಿಯನ್ನು ನಡೆಸಲಿಕ್ಕೆ ಶುರು ಮಾಡ್ತಾರೆ. ಇದು ಸಾಮಾನ್ಯವಾಗಿ ನಮ್ಮ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ನಡೀತಾ ಇದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಹಲವಾರು ಗಲಭೆಗಳಲ್ಲಿ ಭಾಗವಹಿಸಿದವರ ಮೇಲೆ ಇರುವಂತಹ ಕೇಸ್ಗಳನ್ನ ಇವರು ವಾಪಸ್ ತಗೊಂಡಿದ್ದಾರೆ. ಅದರಲ್ಲಿಯೂ ಕೂಡ ಇವರು ಯಾವಾಗಲೂ ಒನ್ ಸೈಡೆಡ್ ಆಗಿರ್ತಾರೆ. ಹಿಂದೂ ಕಾರ್ಯಕರ್ತರ ಮೇಲೆ ಇರುವಂತಹ ಕೇಸ್ಗಳನ್ನ ಇವರು ವಾಪಸ್ ತಗೊಳ್ಳಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಒಂದು ಧರ್ಮದವರಿಗೆ ಸೇರಿದವ್ರ ಮೇಲೆ ಇರುವಂತಹ ಕೇಸನ್ನು ವಾಪಸ್ ತಗೊಳ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಅವ್ರ ಮೇಲೆ ಇರುವಂತಹ ಕೇಸ್ಗಳನ್ನ ವಾಪಸ್ ತಗೊಂಡ್ರೆ ಆ ಸಮುದಾಯದವರು ನಮ್ಗೆ ಮುಂದಿನ ದಿನಗಳಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಓಟ್ ಹಾಕ್ತಾರೆ, ಇಷ್ಟಿದ್ರು ಸಾಕು, ಹೇಗೂ ಕೂಡ ನಾವು ಅಲ್ಲಾಹು ಕೃಪೆಯಿಂದನೇ ಗೆದ್ದಿದ್ದು ಅಂತ ತಕೊಂಡು ಈಗಾಗಲೇ ಹಲವಾರು ಬಾರಿ ಹಲವರು ಹೇಳಿದ್ದಾರೆ. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಕೂಡ ಅಲ್ಲಾಹು ಕೃಪೆ ನಮ್ಮ ಮೇಲೆ ಇರಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ನಡ್ಕೋಬೇಕು. ಇದು ನಮ್ಮ ಸರ್ಕಾರದವರ ಒಂದು ಅಜೆಂಡಾ. ಅದೇ ಪ್ರಕಾರದಲ್ಲಿ ಈಗ ಮದ್ದೂರಿನಲ್ಲಿ ನಿನ್ನೆ ಗಲಭೆ ನಡೆದಿದೆ. ಈ ಗಲಭೆಯಲ್ಲಿ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವ್ರ ಮೇಲೆ ಇರುವಂತಹ ಕೇಸ್ಗಳನ್ನ ಕೂಡ ಸದ್ಯದಲ್ಲೇ ವಾಪಸ್ ತಗೊಳ್ತಾರೆ. ಆ ಮುಖಾಂತರ ಅವರಿಗೆ ಒಂದ್ ರೀತಿಯಾದಂತಹ ಧೈರ್ಯವನ್ನು ತುಂಬುವಂತ ಕೆಲಸ ಸರ್ಕಾರ ಮಾಡ್ಕೊಂಡು ಹೋಗ್ತದೆ. ಆದ್ರೆ ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಗಲಭೆಯಲ್ಲಿ ಭಾಗವಹಿಸುವವ್ರಿಗೆ ಎಷ್ಟು ಜನ, ಕೇವಲ 1 ಅಥವಾ 2% ಮುಸಲ್ಮಾನರು ಭಾಗವಹಿಸಬಹುದು. ಆದ್ರೆ ಉಳಿದಂತ 98% ಜನರಿದ್ದಾರಲ್ಲ, ಇವ್ರು ಯಾವುದೇ ಕಾರಣಕ್ಕೆ ಇವ್ರಿಗೆ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ. ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಅವರ ಕಿವಿ ಹಿಂಡುವ ಕೆಲಸವನ್ನ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ಸುಮ್ಮನಿದ್ದು ಬಿಡ್ತಾರೆ. ಆದ್ರಿಂದಾಗಿ ಇವರಿಗೆ ಇನ್ನೂ ಪ್ರಚೋದನೆ ಸಿಕ್ಕಾಗ್ತದೆ. ಪುನಃ ಈ ರೀತಿಯಾದಂತಹ ಘಟನೆಗಳು ಪುನರಾವರ್ತನೆ ಆಗ್ತಾನೆ ಇರ್ತದೆ. ಒಂದ್ ವೇಳೆ ಮುಸಲ್ಮಾನ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಮೆರವಣಿಗೆ ದೇವಸ್ಥಾನದ ಎದುರುಗಡೆ ಪಾಸ್ ಆಗುವಾಗ ಅಲ್ಲಿಂದ ಏನಾದ್ರು ಕಲ್ಲು ತೂರಾಟನೋ ಏನಾದ್ರು ನಡೆದ್ರೆ, ಖಂಡಿತವಾಗಿ ನಮ್ಮ ಸಿದ್ದರಾಮಯ್ಯನವರು ರಾಜ್ಯದಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳನ್ನ ಸರ್ಚ್ ಮಾಡಿ ಅಂತ ಹೇಳ್ಕೊಂಡು ಒಂದು ಆರ್ಡರ್ನೇ ಕೊಟ್ಟು ಬಿಡ್ತಾ ಇದ್ರೆ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಸೀದಿ ಮೇಲಿಂದ ಕಲ್ಲು ತೂರಾಟ ನಡೀತದೆ. ಅದೇ ರೀತಿಯಲ್ಲಿ ಬಾಟಲ್ಗಳನ್ನ ತೂರ್ತಾರೆ. ಇದೆಲ್ಲ ನಡೀತಿದ್ರು ಕೂಡ ಮುಖ್ಯಮಂತ್ರಿಯವರು ಇದನ್ನ ಖಂಡಿಸ್ಲಿಕ್ಕೆ ಹೋಗೋದಿಲ್ಲ. ಕೇವಲ ಒಂದು ಹೇಳಿಕೆಯನ್ನ ಕೊಟ್ಟು ಸುಮ್ಮನೆ ಬಿಡ್ತಾರೆ. ಇದು ನಿಜಕ್ಕೂ ಖೇದಕರವಾದಂತಹ ವಿಷಯ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.